ಆಧುನಿಕ ಮಾನವ ಈಗ ಅಂಟಾರ್ಟಿಕಾವನ್ನ ಹೊರತುಪಡಿಸಿ ಉಳಿದ ಎಲ್ಲ ಖಂಡಗಳಲ್ಲಿ ಶಾಶ್ವತವಾಗಿ ವಾಸ ಮಾಡ್ತಿದ್ದಾನೆ. ಆದರೆ ಇದು ಮುಂಚೆ ಈ ರೀತಿ ಇರಲಿಲ್ಲ. ನಮ್ಮ ಮನುಷ್ಯ ಜಾತಿಯ ಹೋಮೋಸೇಪಿಯನ್ಸ್ ಕನಿಷ್ಠ 3 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಿಂದ ಹೊರಹೊಮ್ಮಿದ ನಂತರ ಕೆಲವರು ಅಂತಿಮವಾಗಿ ಪ್ರಪಂಚದಾದ್ಯಂತ ಪ್ರಯಾಣ ಬೆಳೆಸ್ತಾರೆ. ಹಾಗಾದ್ರೆ ಮೊದಲ ಆಧುನಿಕ ಮಾನವರು ಪ್ರತಿ 7 ಖಂಡಗಳನ್ನು ಯಾವಾಗ ತಲುಪಿದ್ರು ಗೊತ್ತಾ? ಈ ಇಂಟ್ರೆಸ್ಟಿಂಗ್ ಮಾಹಿತಿಯನ್ನ ತಿಳಿಯೋಕ್ಕೂ ಮೊದಲು ದಯವಿಟ್ಟು ನಮ್ಮ ಸ್ಟೋರಿ ವಿತ್ ಬುಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮನುಷ್ಯನ ವಿಕಾಸದ ಬಗ್ಗೆ ಇಂದು ಅಂಗೀಕರಿಸಲ್ಪಟ್ಟ ಸಿದ್ಧಾಂತಗಳೇನೆಂದರೆ ಅದು ಆಫ್ರಿಕಾದಿಂದ ಹೊರಗೆ. ಎಚ್ ಸೇಪಿಯನ್ಸ್ ಆಫ್ರಿಕಾದಲ್ಲಿ ವಿಕಸನಗೊಂಡು ಇತರ ಖಂಡಗಳಿಗೆ ಹರಳಿತು. ಕೆಲವೊಮ್ಮೆ ಹೋಮಿನಿನ್ಗಳು ಎಂದು ಕರೆಯಲ್ಪಡುವ ಹೋಮೋ ಕುಲದ ಇತರ ಸದಸ್ಯರೊಂದಿಗೆ ಸ್ಥಳಾಂತರಗೊಳ್ಳುತ್ತದೆ ಅಥವಾ ಸಂಯೋಗವಾಗುತ್ತದೆ ಅಂತ ಪ್ರತಿಪಾದಿಸಲಾಗುತ್ತೆ. ಕೆಲವು ವಿಜ್ಞಾನಿಗಳು ಇದು ಯುರೋಪ್ ಮತ್ತು ಏಷ್ಯಾ ಸೇರಿದಂತೆ ಇತರ ಸ್ಥಳಗಳಲ್ಲಿ ಎಚ್ ಸೇಪಿಯನ್ನರು ವಿಕಸನಗೊಂಡಿದ್ದಾರೆ ಅಂತ ಪ್ರತಿಪಾದಿಸ್ತಾರೆ. ಹಾಗೆ ಇದನ್ನ ಕ್ಯಾಂಡ್ರೆ ಲಾಬ್ರಾ ಅನ್ನೋ ಊಹೆ ಅಂತ ಕೂಡ ಕರೀತಾರೆ. ಆದರೆ ಬಹುಪ್ರಾದೇಶಿಕ ಊಹೆಯನ್ನು ಈಗ ತಿರಸ್ಕರಿಸಲಾಗಿದೆ ಎಂದು ಬ್ರಿಸ್ಬೇನ್ನ ಗ್ರಿಫಿತ್ ವಿಶ್ವವಿದ್ಯಾನಿಲಯದ ಆಸ್ಟ್ರೇಲಿಯನ್ ರಿಚರ್ಡ್ ಸೆಂಟರ್ ಫಾರ್ ಹ್ಯೂಮನ್ ಎವಲ್ಯೂಷನ್ನ ನಿರ್ದೇಶಕ ಪ್ಯಾಲಿಯೋ ಆಂಥ್ರೋಪೋಲಜಿಸ್ಟ್ ಮೈಕಲ್ ಪೆಡ್ರಾಗ್ಲಿಯಾ ಹೇಳಿದ್ದಾರೆ. ಮಾನವ ವಿಕಾಸದ ಬಹು ಪ್ರಾದೇಶಿಕ ಅಥವಾ ಕ್ಯಾಂಡೆಲಾಬ್ರಾ ಮಾದರಿಗೆ ಯಾವುದೇ ಬೆಂಬಲವಿಲ್ಲ ಅಂತ ಅವರು ಲೈವ್ ಸೈನ್ಸ್ಗೆ ತಿಳಿಸಿದ್ದಾರೆ. ಎಲ್ಲ ಪುರಾವೆಗಳು ಆಫ್ರಿಕಾದಿಂದ ಹೋಮೋಸೇಪಿಯನ್ಸ್ನ ಮೂಲ ಮತ್ತು ಚಲನೆಯನ್ನ ಸೂಚಿಸುತ್ತೆ. ಇತ್ತೀಚಿನ ಅಧ್ಯಯನಗಳ ಪ್ರಕಾರ ಎಚ್ ಸೇಪಿಯನ್ಸ್ ಸುಮಾರು 3 ಲಕ್ಷ ವರ್ಷಗಳ ಹಿಂದೆ ಆಫ್ರಿಕಾದಲ್ಲಿ ಹಿಂದಿನ ಹೋಮನಿನ್ಗಳಿಂದ ವಿಕಸನಗೊಂಡಿತ್ತು ಮತ್ತು ನಮ್ಮ ಮನುಷ್ಯ ಜಾತಿ ಸುಮಾರು 2 ಲಕ್ಷ ವರ್ಷಗಳ ಹಿಂದೆ ಅಲ್ಲಿಂದ ಚದುರಿ ಹೋದವು. ಮತ್ತೊಂದು ಊಹೆಯ ಪ್ರಕಾರ ಆರಂಭಿಕ ಆಧುನಿಕ ಮಾನವರು ಆಫ್ರಿಕಾದಿಂದ ಕೆಂಪು ಸಮುದ್ರದ ದಕ್ಷಿಣ ತುದಿಯಲ್ಲಿರುವ ಭೂ ಸೇತುವೆಯ ಮೂಲಕ ಬಾಬ್ ಎಲ್ ಮಂಡೇಬ್ ಮತ್ತು ಅರೇಬಿಯನ್ ಪೆನಿನ್ಸುಲಾಗೆ ವಲಸೆ ಬಂದರು. ಇದು ನೂರಾರು ಸಾವಿರ ವರ್ಷಗಳ ಹಿಂದೆ ಅಂತ ಭಾವಿಸಲಾಗುತ್ತೆ. 2006ರಲ್ಲಿ ಪ್ರಕಟವಾದ ಒಂದು ಅಧ್ಯಯನ ಅಲ್ಲಿ ಅಂತಹ ಯಾವುದೇ ಭೂಸೇತುವೆ ಇರಲಿಲ್ಲ ಅಂತ ಹೇಳ್ತಾರೆ. ಆದರೆ ಬಾಬ್ ಎಲ್ ಮಂಡೇಬ್ ಯಾವಾಗಲೂ ಕೆಲವೇ ಮೈಲಿಗಳಷ್ಟು ಅಗಲವನ್ನು ಹೊಂದಿತ್ತು ಮತ್ತು ಅದರಿಂದ ಜನರು ತೇಲುತ್ತಿರುವ ಅಥವಾ ಅಡ್ಡಲಾಗಿ ಪ್ಯಾಡಲ್ ಮಾಡುವ ಸಾಧ್ಯತೆ ಇದೆ ಅಂತ ಸಂಶೋಧಕರು ಪತ್ತೆ ಹಚ್ಚಿದ್ದಾರೆ. ಪೂರ್ವ ಮೆಡಿಟರೇನಿಯನ್ನಿಂದ ಎಚ್ ಸೇಪಿಯನ್ಸ್ ಪೂರ್ವ ಏಷ್ಯಾಗೆ ಬಹು ವೇಗವಾಗಿ ಹರಡಿದ್ರು. ಇವರು 1 ಲಕ್ಷ ವರ್ಷಗಳ ಹಿಂದೆ ಏಷ್ಯಾದ ಹತ್ತಿರದ ಕರಾವಳಿಯಲ್ಲಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡಿರಬಹುದು. ನಂತರ ಅದರ ಆಂತರಿಕ ಪ್ರದೇಶಗಳಿಗೆ ಸ್ಥಳಾಂತರಗೊಂಡಿರಬಹುದು ಹಾಗೂ ಇದು 54 ವರ್ಷಗಳ ಹಿಂದೆ ಮತ್ತು 44 ವರ್ಷಗಳ ನಡುವೆ ಆಗಿರಬಹುದು ಅಂತ ವಿಜ್ಞಾನಿಗಳು ಅಂದಾಜಿಸಿದ್ದಾರೆ. ಏಷ್ಯಾದೊಳಗೆ ಹೋಮೋಸೇಪಿಯನ್ಸ್ ಮೊದಲು ಆಫ್ರಿಕಾದಿಂದ ಪೂರ್ವ ಮೆಡಿಟರೇನಿಯನ್ ಪ್ರದೇಶಕ್ಕೆ ಹರಡ್ತಾರೆ. ಬಹುಶಃ ಈಜಿಪ್ಟ್, ಜೋರ್ಡಾನ್ ಮತ್ತು ಇಸ್ರೇಲ್ ನಡುವಿನ ಸಿನೈ ಪ್ರದೇಶದ ಮೂಲಕ ಅಂತ ಹೇಳ್ತಾರೆ. ಸಿನೈ ಈಗ ಮರುಭೂಮಿಯಾಗಿದ್ದರೂ ಅಂಗರಚನಾಶಾಸ್ತ್ರದ ಪ್ರಕಾರ ಆಧುನಿಕ ಮಾನವರು ಮೊದಲು ಅಲ್ಲಿಗೆ ಪ್ರಯಾಣಿಸಿದಾಗ ಅದು ಹೆಚ್ಚು ಹರಡಿತ್ತು ಅಂತ ವಿಜ್ಞಾನಿಗಳು ಭಾವಿಸ್ತಾರೆ. ಯುರೋಪ್ ಒಳಗೆ ಯುರೋಪ್ನಲ್ಲಿ ಎಚ್ ಸೇಪಿಯನ್ನರ ಆರಂಭಿಕ ಪುರಾವೆಯು ದಕ್ಷಿಣ ಗ್ರೀಸ್ನ ಅಪಿಡಿಮಾ ಗುಹೆಯಿಂದ ಬಂದಿದೆ ಮತ್ತು ಸುಮಾರು 2,10,000 ವರ್ಷಗಳ ಹಿಂದಿನದು ಅಂತ ಯುಕೆನಲ್ಲಿರುವ ಹಡರ್ಸ್ಫೀಲ್ಡ್ ವಿಶ್ವವಿದ್ಯಾನಿಲಯದ ವಿಕಾಸಾತ್ಮಕ ತಳಿಶಾಸ್ತ್ರಜ್ಞ ವಿಜ್ಞಾನಿ ಮಾರ್ಟಿನ್ ರಿಚರ್ಡ್ ಲೈವ್ ಸೈನ್ಸ್ಗೆ ತಿಳಿಸಿದ್ದಾರೆ. ಹೋಮೋಸೇಪಿಯನ್ಸ್ 50ರಿಂದ 60,000 ವರ್ಷಗಳ ಹಿಂದೆ ಶಾಶ್ವತವಾಗಿ ಯುರೋಪ್ಗೆ ಬಂದಿವೆ ಅಂತ ವಿಜ್ಞಾನಿಗಳು ಸಾಮಾನ್ಯವಾಗಿ ಒಪ್ಕೊಳ್ತಾರೆ ಮತ್ತು ಈ ಸಮಯದಲ್ಲಿ ಅವರು ತಮ್ಮ ನಿಕಟ ಸಂಬಂಧಿಗಳಾದ ನಿಯಾಂಡರ್ತಲ್ಗಳ ಅಸ್ತಿತ್ವದಲ್ಲಿರುವ ಜನಸಂಖ್ಯೆಯನ್ನು ಬೆಳೆಸಿದ್ರು ಮತ್ತು ಬದಲಾಯಿಸಿದ್ರು ಅಂತ ಕೂಡ ಹೇಳಲಾಗುತ್ತೆ. ಓಷಿಯಾನಿಯಾದೊಳಗೆ ಸುಮಾರು 60 ವರ್ಷಗಳ ಹಿಂದೆ ಎಚ್ ಸೇಪಿಯನ್ನರು ಆಗ್ನೇಯ ಏಷ್ಯಾಕ್ಕೆ ಬಂದರು ಅಂತ ಮೈಟೋಕಾಂಡ್ರಿಯಾದ DNA ಡೇಟಿಂಗ್ ಸೂಚಿಸುತ್ತದೆ ಅಂತ ರಿಚರ್ಡ್ ಹೇಳ್ತಾರೆ.
ಅಲ್ಲಿಂದ ಅವರು ಇತಿಹಾಸ ಪೂರ್ವ ಸುಂಡ ಮತ್ತು ಸಾಹುಲ್ ಪ್ರದೇಶಗಳಿಗೆ ಹರಡ್ತಾರೆ. ಅದು ಆಗ್ನೇಯ ಏಷ್ಯಾ ಮತ್ತು ಆಸ್ಟ್ರೇಲಿಯಾವಾಗಿ ಮಾರ್ಪಾಡಾಗುತ್ತೆ. ಆ ಸಮಯದಲ್ಲಿ ಆ ಜಾಗ ಬಹುತೇಕ ಒಣಭೂಮಿಯಾಗಿತ್ತು ಅಂತ ವಿಜ್ಞಾನಿಗಳು ವ್ಯಕ್ತಪಡಿಸ್ತಾರೆ. ಪುರಾತತ್ವ ಶಾಸ್ತ್ರದ ಪುರಾವೆಗಳು ಆಧುನಿಕ ಮಾನವರು 50,000 ವರ್ಷಗಳ ಹಿಂದೆ ನ್ಯೂಗಿಯಾದ ಪ್ರದೇಶದಲ್ಲಿದ್ರು ಅಂತ ಹೇಳಲಾಗುತ್ತೆ. ಸುಮಾರು 3,000 ವರ್ಷಗಳ ಹಿಂದೆ ಲ್ಯಾಪಿಟಾ ವಿಸ್ತರಣೆ ಮತ್ತು ಪಾಲಿನೇಷಿಯನ್ ವಿಸ್ತರಣೆಯನ್ನ ಒಳಗೊಂಡಂತೆ ವಲಸಿಗರು ಅಲ್ಲಿಂದ ಪೆಸಿಫಿಕ್ ದ್ವೀಪಗಳಾದ್ಯಂತ ಹರಡ್ತಾರೆ ಅಂತ ವಿಜ್ಞಾನಿಗಳು ಈಗ ಅಭಿಪ್ರಾಯಪಟ್ಟಿದ್ದಾರೆ. ಉತ್ತರ ಅಮೆರಿಕಕ್ಕೆ ಸ್ಥಳೀಯ ಉತ್ತರ ಅಮೆರಿಕನ್ನರ ಮೂಲದ ಪ್ರಮುಖ ಸಿದ್ಧಾಂತವೇನೆಂದರೆ ಪಾಲಿಯೋ ಇಂಡಿಯನ್ ಜನರು ಸುಮಾರು 13,000 ವರ್ಷಗಳ ಹಿಂದೆ ಅಮೆರಿಕಾಗೆ ಆಗಮಿಸಿದ್ರು ಅಂತ. ಸುಮಾರು 13,000 ವರ್ಷಗಳ ಹಿಂದೆ ಸೈಬೀರಿಯಾದಿಂದ ಅಲಾಸ್ಕಾಗೆ ಬೆರಿಂಗಿಯಾ ಎಂಬ ಭೂಸೇತುವೆಯ ಮೇಲೆ ಪ್ರಯಾಣಿಸುವ ಮೂಲಕ ಬಂದರು. ಆದರೆ ಪುರಾತತ್ವಜ್ಞರು ಈಗ ಕ್ಲೋವಿಸ್ ಪೂರ್ವದ ವಸಾಹತುಗಳ ಪುರಾವೆಗಳನ್ನು ಕಂಡುಹಿಡಿದಿದ್ದಾರೆ ಮತ್ತು ನ್ಯೂ ಮೆಕ್ಸಿಕೋದಿಂದ ಹಳೆಯ ಮಾನವರ ಹೆಜ್ಜೆಗುರುತುಗಳನ್ನು ಕಂಡುಹಿಡಿದಿದ್ದಾರೆ. ಇದು ಮೊದಲ ಉತ್ತರ ಅಮೆರಿಕನ್ನರು ಆ ಮಾರ್ಗದಲ್ಲಿ ಮತ್ತು ಬಹುಶಃ ಪೆಸಿಫಿಕ್ ಕರಾವಳಿ ಯುದ್ಧಕ್ಕೂ ಕನಿಷ್ಠ 23,000 ವರ್ಷಗಳ ಹಿಂದೆ ಬಂದರು ಅಂತ ಹೇಳಲಾಗುತ್ತೆ. ದಕ್ಷಿಣ ಅಮೆರಿಕಕ್ಕೆ ಪುರಾತತ್ವ ಶಾಸ್ತ್ರದ ಮತ್ತು ಆನುವಂಶಿಕ ಪುರಾವೆಗಳು ಆರಂಭಿಕ ಆಧುನಿಕ ಮಾನವರು ಉತ್ತರ ಅಮೆರಿಕದಿಂದ ಮಧ್ಯ ಅಮೆರಿಕದ ಮೂಲಕ ದಕ್ಷಿಣ ಅಮೆರಿಕದವರೆಗೆ ಹರಡಿದ್ದಾರೆ ಅಂತ ಸೂಚಿಸುತ್ತೆ. ಹಾಗೆ ಅಲ್ಲಿ ಸಿಕ್ಕ ಪಳೆಯುಳಿಕೆಗಳು ಮತ್ತು ಪುರಾತತ್ವ ಶಾಸ್ತ್ರದ ಕಲಾಕೃತಿಗಳು ಅವರು ಸುಮಾರು 15,000 ವರ್ಷಗಳ ಹಿಂದೆ ಬಂದಿರಬಹುದು ಅಂತ ಖಚಿತಪಡಿಸುತ್ತೆ. ಅಂಟಾರ್ಟಿಕಾ ಅಮೆರಿಕನ್ ಸೇಲರ್ ಮತ್ತು ಪರಿಶೋಧಕ ಜಾನ್ ಡೇವಿಸ್ ಅವರು 1821ರಲ್ಲಿ ಅಂಟಾರ್ಟಿಕಾವನ್ನು ತಲುಪಿದ್ರು ಅಂತ ವರದಿಯಾಗಿದೆ. ಆದರೆ ಅದು ಸುಳ್ಳು. ಬದಲಿಗೆ ನಾರ್ವೇಜಿಯನ್ ಉದ್ಯಮಿ ಹೆನ್ರಿಕ್ ಬುಲ್ ಮತ್ತು ಪರಿಶೋಧಕ ಕಾರ್ಮನ್ ಬೋರ್ಚವಿಂಗ್ ಆಗಿರಬಹುದು. ಇಬ್ಬರು 1895ರಲ್ಲಿ ಅಲ್ಲಿಗೆ ಹೋಗಿದ್ರು ಅಂತ ಹೇಳಿಕೊಳ್ತಾರೆ. ಇನ್ನೂ ಕೆಲವರು ಇವೆರಡೂ ನಿಜ ಅಲ್ಲ, 7ನೇ ಶತಮಾನದ ಹಿಂದೆಯೇ ಆರಂಭಿಕ ಮಾವೋರಿಯನ್ನರು ನ್ಯೂಜಿಲೆಂಡ್ನಿಂದ ಅಂಟಾರ್ಟಿಕಾಕ್ಕೆ ನೌಕಾಯಾನ ಮಾಡಿದ್ರು ಅಂತ ಹೇಳ್ತಾರೆ. ಆದರೆ ಇದನ್ನು ಅನೇಕ ಇತಿಹಾಸಕಾರರು ಮತ್ತು ವಿಜ್ಞಾನಿಗಳು ಒಪ್ಕೊಳ್ಳೋದಿಲ್ಲ. ಆದರೆ ಏನೇ ಚರ್ಚೆ ವಿವಾದ ಇದ್ರೂ ಕೂಡ ಅಂಟಾರ್ಟಿಕಾ ಒಂದು ಖಂಡ ಅನ್ನೋದಂತೂ ಸುಳ್ಳಲ್ಲ.